ಇವತ್ತು ಈ ವಿಡಿಯೋದಲ್ಲಿ ನಾವು ಇ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನ ಆಕ್ಸೆಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನೀವೇನು ಮಾಡ್ತೀರಾ ಅಂತಂದರೆ ಗೂಗಲ್ಗೆ ಇಲ್ಲ ಅಂತಂದರೆ ಕ್ರೋಮೋಗೆ ಹೋಗಿದ್ದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಅಲ್ಲ ಇ ಫೈಲಿಂಗ್ ಅಂತ ಶಾರ್ಟ್ ಫಾರ್ಮ್ ಇ ಫೈಲಿಂಗ್ ಅಂತ ಎಂಟರ್ ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಬರುತ್ತೆ. ಅಲ್ಲೊಂದು ಸಲ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೇಕು ಏನಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟು ಅಂತ. ಅಲ್ಲಿ ಏನಿರುತ್ತೆ e-portal.incometax.gov ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಏನು ಕೇಳುತ್ತೆ ಅಂತಂದರೆ ಇಲ್ಲಿ ನೀವು ಪ್ಯಾನ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ ಪ್ಯಾನ್ ನಂಬರ್ ನಿಮ್ಮದು ಕ್ಯಾಪಿಟಲ್ ಲೆಟರ್ ಪ್ಯಾನ್ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಅಂತ ಕೊಟ್ಟರೆ ಇವತ್ತು ಈ ವಿಡಿಯೋದಲ್ಲಿ ನಾವು ಇ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನ ಆಕ್ಸೆಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನೀವೇನು ಮಾಡ್ತೀರಾ ಅಂತಂದರೆ ಗೂಗಲ್ಗೆ ಇಲ್ಲ ಅಂತಂದರೆ ಕ್ರೋಮೋಗೆ ಹೋಗಿದ್ದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಅಲ್ಲ ಇ ಫೈಲಿಂಗ್ ಅಂತ ಶಾರ್ಟ್ ಫಾರ್ಮ್ ಇ ಫೈಲಿಂಗ್ ಅಂತ ಎಂಟರ್ ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಬರುತ್ತೆ. ಅಲ್ಲೊಂದು ಸಲ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೇಕು ಏನಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟು ಅಂತ. ಅಲ್ಲಿ ಏನಿರುತ್ತೆ e-portal.incometax.gov ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಏನು ಕೇಳುತ್ತೆ ಅಂತಂದರೆ ಇಲ್ಲಿ ನೀವು ಪ್ಯಾನ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ ಪ್ಯಾನ್ ನಂಬರ್ ನಿಮ್ಮದು ಕ್ಯಾಪಿಟಲ್ ಲೆಟರ್ ಪ್ಯಾನ್ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಅಂತ ಕೊಟ್ಟರೆ